ಸ್ವಚ್ಛ ಪರಿಸರದಿಂದ ಕೂಡಿರುವಂಥ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇದೀಗ ಮರಗಳಿಗೂ ಒಂದು ರೀತಿ ಕೊಡಲಿಪೆಟ್ಟು ನೀಡುವಂತಹ ಒಂದು ಪ್ರವೃತ್ತಿ ಈಗ ಬೆಳೀತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಮೈಸೂರು ಮಹಾನಗರ ಪಾಲಿಕೆ ನಡೆಸುವಂತಹ ಒಂದು ಕಾಮಗಾರಿಗಳ ಸಂದರ್ಭದಲ್ಲಿ ಒಂದು ಫುಟ್ಪಾತ್ಗೆ ಹೊಂದಿಕೊಂಡಂತೆ ಇರುವಂತಹ ಆ ಮರಗಳ ಒಂದು ಬುಡಕ್ಕೆ ಒಂದು ರೀತಿ ಸಂಚಕಾರ ತರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಒಂದು ಜಯನಗರದಲ್ಲಿ ಒಂದು ರಸ್ತೆಯಲ್ಲಿ ಒಂದು ಫುಟ್ಪಾತ್ನ ಒಂದು ಕಾಮಗಾರಿಯನ್ನು ಇಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. ಇಲ್ಲಿ ಅಂದರೆ ಫುಟ್ಪಾತ್ನ ಅವಶ್ಯಕತೆಯೂ ಇಲ್ಲ, ಯಾಕಂದರೆ ಇಲ್ಲಿ ಯಾರೂ ಕೂಡ ಜನರು ಓಡಾಡೋದಿಲ್ಲ. ಆದರೂ ಕೂಡ ಇಲ್ಲಿ ಫುಟ್ಪಾತ್ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ರೀತಿ ಫುಟ್ಪಾತ್ ಕಾಮಗಾರಿಯನ್ನು ಕೈಗೆತ್ತಿಕೊಂಡಂಥ ಸಂದರ್ಭದಲ್ಲಿ ಇಲ್ಲಿ ರಸ್ತೆ ಬದಿಯಲ್ಲಿ ಇದ್ದಂಥ ಒಂದು ಮರಗಳ ಒಂದು ಬುಡಕ್ಕೆ ಒಂದು ಜಲ್ಲಿಕಲ್ಲನ್ನು ಸುರಿದು ಅವುಗಳ ಉಸಿರನ್ನು ನಿಲ್ಲಿಸುವಂಥ ಪ್ರಕ್ರಿಯೆ ನಡೆದಿದೆ. ಈಗ ಮೈಸೂರಿನಲ್ಲಿ ಈಗ ನಮಗೆ ಒಂದು ತಿಳಿದಿರುವಂಥ ಒಂದು ಮಾಹಿತಿ ಪ್ರಕಾರವೇ ಪ್ರತಿ ವರ್ಷ ಈ ರೀತಿಯ ಕಾಮಗಾರಿಗಳಿಂದ 500ರಿಂದ 600 ಮರಗಳು ಒಂದು ತಮ್ಮ ಜೀವವನ್ನು ಕಳೆದುಕೊಳ್ತಾ ಇದ್ದಾವೆ ಅಂತ ಮಾಹಿತಿ ಲಭ್ಯ ಆಗಿದೆ. ಈ ರೀತಿ ವರ್ಷದಿಂದ ವರ್ಷಕ್ಕೆ ಒಂದು ಬೆಳೆದು ನಿಂತಿರುವಂತಹ ಮರಗಳನ್ನು ಈ ರೀತಿ ಕೊಲ್ತಾ ಇರೋದು ಕೂಡ ನಿಜಕ್ಕೂ ಕೂಡ ಒಂದು ರೀತಿ ವಿಷಾದಕರ ಸಂಗತಿ ಅಂತ ಹೇಳ್ಬೋದು. ಒಂದು ಮರಗಿಡಗಳ ಒಂದು ಬೇರಿನ ಸುತ್ತಲೂ ಕೂಡ ಒಂದು ಜಲ್ಲಿಕಲ್ಲನ್ನು ಸುರಿದು ಅವುಗಳು ಉಸಿರಾಡದಂತೆ ಮಾಡಲಾಗ್ತಾ ಇದೆ. ಈ ಮುಖಾಂತರ ಒಂದು ಜನರಿಗೆ ಒಂದು ಉಸಿರಾಗಿರುವಂತಹ ಒಂದು ಆಮ್ಲಜನಕವನ್ನು ಒದಗಿಸುವಂತಹ ಒಂದು ಮರಗಳಿಗೆ ಒಂದು ಆಮ್ಲಜನಕದ ಕೊರತೆಯಾಗಿ ಅವು ನಶಿಸುವಂತೆ ಮಾಡಲಾಗ್ತಾ ಇದೆ. ಫುಟ್ಪಾತ್ನ ಇಲ್ಲಿ ಅಗತ್ಯ ಇಲ್ಲದೇ ಇರೋ ಕಡೆಯೂ ಕೂಡ ಈ ರೀತಿ ಕಾಮಗಾರಿಗಳನ್ನ, ಅದರಲ್ಲೂ ಅವೈಜ್ಞಾನಿಕವಾಗಿ, ಏಕೆಂದರೆ ಮರಗಳು ಇರುವಂಥ ಸ್ಥಳಗಳಲ್ಲಿ ಅವಕ್ಕೆ ನೀರು ಇಂಗೋದಕ್ಕೆ ಮತ್ತು ನೀರನ್ನು ಹಾಕೋದಕ್ಕೂ ಕೂಡ ಒಂದು ಜಾಗವನ್ನು ಬಿಡಬೇಕಾಗುತ್ತೆ. ಅದೇ ಮಳೆ ನೀರು ಬಂದಂಥ ಸಂದರ್ಭದಲ್ಲಿ ಮಳೆ ನೀರು ಅದು ಮರ ಒಂದು ಹೀರ್ಕೋಬೇಕು, ಆ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು. ಆದರೆ ಇಲ್ಲಿ ಆ ರೀತಿ ಯಾವುದೇ ಒಂದು ವ್ಯವಸ್ಥೆಯನ್ನು ಮಾಡದೆ ಸಂಪೂರ್ಣವಾಗಿ ಜಲ್ಲಿಕಲ್ಲನ್ನು ಸುರಿದು ಸಂಪೂರ್ಣವಾಗಿ ಮರದ ಒಂದು ಬುಡವನ್ನು ಸಂಪೂರ್ಣವಾಗಿ ಬೇರು ನೀರು ಹೀರಿಕೊಳ್ಳದಂತೆ ಮಾಡ್ತಾ ಇರುವಂಥ ಪ್ರವೃತ್ತಿ ಬಹುತೇಕ ಕಡೆಗಳಲ್ಲಿ ಕಂಡುಬರ್ತಾ ಇದೆ. ಕೆಲವೆಡೆ ಒಂದು ಮಾಧ್ಯಮಗಳಲ್ಲಿ ವರದಿಯಾದ ನಂತರ ಅದನ್ನು ಸರಿಪಡಿಸುವಂಥ ಕಾರ್ಯಕ್ಕೆ ಮುಂದಾದರೂ ಕೂಡ ಒಂದು ಮಹಾನಗರ ಪಾಲಿಕೆಯ ಒಂದು ಬೇಜವಾಬ್ದಾರಿತನದಿಂದಾಗಿ ನೂರಾರು ಮರಗಳು ಪ್ರತಿ ವರ್ಷ ಇಲ್ಲಿ ಹನನ ಆಗ್ತಾ ಇದ್ದೇವೆ ಅಂತಲೇ ಹೇಳ್ಬೋದು. 500-600 ಮರಗಳು ಈ ರೀತಿ ಹನನ ಆಗ್ತವೆ ಅಂತಂದರೆ ಇಲ್ಲಿ ಯಾರ ಒಂದು ಇದಕ್ಕೆ ಹೊಣೆ ಹೊರಬೇಕು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಏಕೆ ಅಂತಂದರೆ ಇಷ್ಟೊಂದು ಪ್ರಮಾಣದಲ್ಲಿ ಬೆಳೆದು ನಿಂತಿರುವ ಒಂದು ಉಸಿರನ್ನು ನೀಡುವಂಥ, ಆಮ್ಲಜನಕವನ್ನು ನೀಡುವಂಥ ಮರಗಳನ್ನು ಕೊಲ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಮೈಸೂರು ನಗರ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ಅಭಿವೃದ್ಧಿಯ ನೆಪದಲ್ಲಿ ಹಲವಾರು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಅವೈಜ್ಞಾನಿಕ ಕಾಮಗಾರಿಗಳನ್ನ ನಡೆಸ್ತಾ ಇದ್ದಾರೆ. ಅದಕ್ಕೆ ಇದು ಕೂಡ ಒಂದು ಸೇರ್ಪಡೆ ಅಂತಲೇ ಹೇಳ್ಬೋದು. ಈ ಮುಖಾಂತರ ಒಂದು ಬೆಳೆದು ನಿಂತಿರುವಂತಹ ಮರಗಳನ್ನು ಕೊಲ್ಲುವ ಒಂದು ಪ್ರವೃತ್ತಿ ಇಲ್ಲಿಗೆ ಕೊನೆಯಾಗಬೇಕು. ಇನ್ನು ಮುಂದಾದರೂ ಕೂಡ ಈ ಒಂದು ಮರಗಳು ಒಂದು ಸುಲಲಿತವಾಗಿ ಬೆಳೆದು ಒಂದು ನೆರಳನ್ನು ಒದಗಿಸಿ ಜನರಿಗೆ ಒಂದು ಆಮ್ಲಜನಕವನ್ನು ಒದಗಿಸುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಈ ವರದಿ ನೋಡಿದ ಬಳಿಕವಾದರೂ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಇತ್ತ ಗಮನ ಹರಿಸಬೇಕು. ಮರಗಳಿಗೆ ಒಂದು ಸರಾಗವಾಗಿ ನೀರು ಒಂದು ಇಂಗಿಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕು ಅನ್ನೋದು ಕೂಡ ಸಾರ್ವಜನಿಕರ ಒಂದು ಆಗ್ರಹ ಆಗಿದೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ರಂಗಸ್ವಾಮಿ, ನ್ಯೂಸ್ ಆನ್ ಕನ್ನಡ, ಮೈಸೂರು.